ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು 150 ದಿನ 200 ದಿನ ಕಳೀತಾ ಇದ್ರು ಕೂಡ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಸುಳ್ಳು ಘೋಷಣೆಗಳನ್ನ ಕೊಟ್ಟು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದು ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಅದು ಮನಸ್ಸಿದೆ. ಅವರು ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕಲ್ಲಿರುವಂಥ ಕಪ್ಪು ಹಣವನ್ನು ದೇಶದ ಕಪ್ಪು ಹಣವನ್ನು ನಾವು ತರ್ತೇವೆ, ಎಲ್ಲ ಜನಗಳು ಕೂಡ ಕಪ್ಪು ಹಣವನ್ನು ತಲುಪುವಕ್ಕೆ ಮಾಡ್ತೇವೆ, ಪ್ರತಿಯೊಬ್ಬ ನಾಗರಿಕನಿಗೂ ಅವರ ಅಕೌಂಟ್ಗೆ 15 ಲಕ್ಷ ದುಡ್ಡನ್ನು ಇಡ್ತೇವೆ ಅಂತ ನರೇಂದ್ರ ಮೋದಿ ಈ ಬಿಜೆಪಿಯ ಸರ್ಕಾರ ಹೇಳಿತ್ತು, ಘೋಷಣೆಯನ್ನು ಮಾಡಿತ್ತು. ಆದರೆ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರ ಬಂದ ನಂತರ ಕಪ್ಪು ಹಣ ತರುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಸುಳ್ಳು ಆಶ್ವಾಸನೆ ಕೊಟ್ಟು ಮುಗ್ಧ ಜನಗಳಿಗೆ ಮೋಸ ಮಾಡಿದ್ರಲ್ಲಿ ಇವರು ಎತ್ತಿದ ಕೈ ಅನ್ನೋದನ್ನು ಇವರು ತೋರಿಸಿದ್ದಾರೆ. ಯಾವುದೇ ರೀತಿ ಕಪ್ಪು ಹಣವನ್ನು ತರಲಿಲ್ಲ, ಯಾವುದೇ ರೀತಿ ನಾಗರಿಕನಿಗೆ 15 ಲಕ್ಷವನ್ನು ತಮ್ಮ ಅಕೌಂಟಿಗೆ ನಾವು ಠೇವಣಿಯನ್ನು ಮಾಡ್ತೇವೆ ಅಂತ ಹೇಳಿ ಇವತ್ತು ವಿಫಲರಾಗಿದೆ. ಅದಕ್ಕೆ ಯೂತ್ ಕಾಂಗ್ರೆಸ್ ವತಿಯಿಂದ ಈ ದೇಶದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಮೇರೆಗೆ, ನಮ್ಮ ರಾಜ್ಯ ಅಧ್ಯಕ್ಷರ ಮೇರೆಗೆ ಇವತ್ತು ನಮ್ಮ ಪಾರ್ಲಿಮೆಂಟಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇವತ್ತು ರಾಮನಗರ ಅಸೆಂಬ್ಲಿಯ ನವೀನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಅಣುಕು ಪ್ರದರ್ಶನವನ್ನು 15 ಲಕ್ಷ ಚೆಕ್ಕನ್ನು ನಾಗರಿಕರಿಗೆ ಬಿಜೆಪಿಯ ಪರವಾಗಿ ಒಂದು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಂಥ ಬಿಜೆಪಿಯ ಪರವಾಗಿ ನಾವು ಕಾಂಗ್ರೆಸ್ನವರು, ಯೂತ್ ಕಾಂಗ್ರೆಸ್ನವರು ಆ 420 ಸರ್ಕಾರ ಮಾಡಿದಂಥ ಮೋಸವನ್ನು ನಾವು ಬಯಲಿಗೆಳಲಿಕ್ಕೆ ಇವತ್ತು ಈ ಚೆಕ್ಕಿನ ಮುಖಾಂತರ, ಒಂದು ಡಮ್ಮಿಯ ಚೆಕ್ಕಿನ ಮುಖಾಂತರ ಇವತ್ತು ನಾಗರಿಕರಲ್ಲಿ ನಾವು ತಲುಪ್ತಾ ಇದ್ದೀವಿ.